ವೆಲ್ಕಮ್ ಬ್ಯಾಕ್. ಕಳೆದ 4 ದಿನದಿಂದ ಕಾಳಜಿ ಕೇಂದ್ರದಲ್ಲಿದ್ದ ಮಳೆ ಸಂತ್ರಸ್ತರನ್ನ ದಿಢೀರ್ ಅಂತ ಹೇಳಿ ಕಾಳಜಿ ಕೇಂದ್ರದಿಂದ ಜಿಲ್ಲಾಡಳಿತ ಹೊರಗಡೆ ಹಾಕಿದೆ. ಗದಗ ಜಿಲ್ಲಾಡಳಿತದ ವಿರುದ್ಧ ಈಗ ಗಂಗಿಮಡಿ ಬಡಾವಣೆ ಜನರು ಶಾಪ ಹಾಕ್ತಿದ್ದಾರೆ. ಕಳೆದ 4 ದಿನದಿಂದ ಕಾಳಜಿ ಕೇಂದ್ರದಲ್ಲಿ ಮಳೆ ಸಂತ್ರಸ್ತರು ವಾಸವಾಗಿದ್ರು. ಆದರೆ ದಿಢೀರ್ ಅಂತ ಹೇಳಿ ಇವರನ್ನ ಹೊರ ಹಾಕಿರೋದಕ್ಕೆ ಕಾರಣ ಏನು ಅಂತ ಹೇಳಿ ಅಲ್ಲಿನ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಸೋಮವಾರ ರಾತ್ರಿಯ ಮಳೆಯಿಂದ ನಿರಾಶ್ರಿತರಾಗಿದ್ದ ಜನರು ಬಡಾವಣೆಯ 100 ಮನೆಯ ಮಂದಿ ಬೀದಿಗೆ ಬಿದ್ದಿದ್ರು. ಸಂತ್ರಸ್ತರಿಗೆ ಸರ್ಕಾರಿ ಶಾಲೆಯಲ್ಲಿ ಕಾಳಜಿ ಕೇಂದ್ರದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ನಿನ್ನೆ 5,000 ಪರಿಹಾರ ನೀಡಿ ತೆರಳಲು ಅಧಿಕಾರಿಗಳು ಹೇಳಿದ್ರು. ಆದರೆ ನಿನ್ನೆ ಮಧ್ಯಾಹ್ನ ಬಳಿಕ ದಿಢೀರ್ ಅಂತೇಳಿ ಜಿಲ್ಲಾಡಳಿತದಿಂದ ಬೀಗ ಹಾಕುವ ಕೆಲಸವಾಗಿದೆ. ಹಾಗಾಗಿ ನಿನ್ನೆಯಿಂದ ಕಾಳಜಿ ಕೇಂದ್ರದ ಅಂಗಳದಲ್ಲೇ ಸಂತ್ರಸ್ತರು ವಾಸಿಸುತ್ತಿದ್ದಾರೆ. ಅಂಗಳದಲ್ಲೇ ಉಪಹಾರವನ್ನ ತಯಾರಿಸಿ ಜಿಲ್ಲಾಡಳಿತದ ವಿರುದ್ಧ ಕಿಡಿಕಾರ್ತಿದ್ದಾರೆ. ನಮಗೆ ಊಟ ಬೇಡ, ಇರೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ತಮ್ಮ ಅಳಲನ್ನ ತೋಡಿಕೊಳ್ತಿದ್ದಾರೆ. ಸಣ್ಣ ಮಕ್ಕಳು, ಬಾಣಂತಿಯರು, ವೃದ್ಧರು ಶಾಲೆಯ ಅಂಗಳದಲ್ಲೇ ವಾಸ ಮಾಡ್ತಿದ್ದಾರೆ. ಈ ಬಗ್ಗೆ ಜಿ ಕನ್ನಡ ನ್ಯೂಸ್ ಎದುರು ಕಣ್ಣೀರಿಟ್ಟಿದ್ದಾರೆ ಸಂತ್ರಸ್ತ ಕುಟುಂಬಸ್ಥರು. ಕಿರಾಣಿ ಅಂಗಡಿ ಇಟ್ಟಿದ್ವಿ. ದಿನ 1,000-2,000 ರೂಪಾಯಿ ವ್ಯಾಪಾರ ಆಗ್ತಿತ್ತು. ನಾವು ಹ್ಯಾಂಡಿಕ್ಯಾಪ್ ಅದೀವಿ, ಕಾಲು ಸಾಧ್ಯಿಲ್ಲ ರೀ. ದಿನ ಒಂದು 4 ಮರಿ ಕಟ್ಕೊಂಡು ನಾವು ಜೀವನ ಮಾಡ್ಕೊಂತ ಇದ್ವಿ. ಅದು ಎಲ್ಲ ನೀರಾಗಿ ನಂದು ಎಲ್ಲ ಹಾಳಾಗಿಬಿಟ್ಟು ಅಂಗಡಿ ಸಾಮಾನು ಎಲ್ಲ. ಹ್ಞೂ ರೀ, ಸಾಮಾನು ಎಲ್ಲ ಹೋಗ್ಯಾವ್ರಿ. ಸಬ್ಕರ, ಸಕ್ರೆ, ಚಾ ಪುಡಿ ಎಲ್ಲ ಹಚ್ಚಿದ್ದು. ದಿನ 1,000-2,000 ರೂಪಾಯಿ ವ್ಯಾಪಾರ ಆಗ್ತಿತ್ತು. ಅದು ಏನೋ ಜೀವನ ನಡೆದಿತ್ತು, ಎಲ್ಲ ಒಕ್ಕೊಟ್ಬಿಟ್ಟು ವಾಸನೆ ಹೊಡೆಯೋದು. ಸಕ್ರೆ, ಅಕ್ಕಿ ಎಲ್ಲ, ಎಣ್ಣೆ ಪ್ಯಾಕೆಟು. ಕಿರಾಣಿ ಅಂಗಡಿ ಇಟ್ಟಿದ್ವಿ. ದಿನ 1,000-2,000 ರೂಪಾಯಿ ವ್ಯಾಪಾರ ಆಗ್ತಿತ್ತು. ನಾವು ಹ್ಯಾಂಡಿಕ್ಯಾಪ್ ಅದೀವಿ, ಕಾಲು ಸಾಧ್ಯಿಲ್ಲ ರೀ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಫಾರೂಕ್ ಮಖಾಂದಾರ್ ನೀಡುತ್ತಾ ಹೋಗ್ತಾರೆ. ಫಾರೂಕ್, ಕಳೆದ 4 ದಿನಗಳಿಂದ ಕಾಳಜಿ ಕೇಂದ್ರದಲ್ಲಿ ವಾಸ ಮಾಡ್ತಾ ಇದ್ದಂತ ಮಳೆ ಸಂತ್ರಸ್ತರನ್ನ ದಿಢೀರ್ ಅಂತ ಹೇಳಿ ಹೊರ ಹಾಕೋದಕ್ಕೆ ಕಾರಣವಾದ್ರು ಏನು? ಸುನಿಧಿ, ಏನಂದ್ರೆ ಗದಗ ನಗರದ ಗಂಗಿಮಡಿ ನಗರದಲ್ಲಿ ಇರ್ತಕ್ಕಂಥ ಕಾಳಜಿ ಕೇಂದ್ರ ಅಂದ್ರೆ ಸೋಮವಾರ ರಾತ್ರಿ ಭಾರಿ ಗಾಳಿ ಸಹಿತ ಮಳೆ ಆಯ್ತು. ಮಳೆ ಆಗಿರೋದ್ರಿಂದ ಸುಮಾರು 100 ಮನೆಯಷ್ಟು ಇರ್ತಕ್ಕಂಥ ತಗಡುಗಳೆಲ್ಲ ಹಾರಿ ಹೋಗಿ ಆ ಕುಟುಂಬಗಳು ಬೀದಿಗೆ ಬಂದಿದ್ವು. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಅವತ್ತೇನೆ ಎಚ್ಚೆತ್ಕೊಂಡು ಸ್ಥಳಕ್ಕೆ ಬಂದಿದ್ರು. ಬಂದು ಅವ್ರಿಗೆ ಒಂದು ಕಾಳಜಿ ಕೇಂದ್ರವನ್ನ ನಿರ್ಮಿಸಿ ಅವ್ರಿಗೆಲ್ಲ ವ್ಯವಸ್ಥೆಯನ್ನ ಕಲ್ಪಿಸಲಾಗಿ ನಿನ್ನೆ ಮಧ್ಯಾಹ್ನ ಅಷ್ಟೊತ್ತಿಗೆ ಇಲ್ಲ, ನಿಮ್ಗೆ 5,000 ರೂಪಾಯಿ ಪರಿಹಾರ ನೀಡಿದ್ದೇವೆ, ಹಾಗಾಗಿ ನೀವು ಇನ್ಮೇಲೆ ನಿಮ್ಮ ಮನೆಗೆ ಹೋಗ್ಬೇಕು ಅಂತಕ್ಕಂಥದ್ದು ಮಧ್ಯಾಹ್ನದ ಊಟ ಮಾಡಿಸಿ, ಊಟದ ನಂತರ ಅವ್ರಿಗೆ ಏಕಾಏಕಿ ಹೊರ ಹಾಕಿರ್ತಕ್ಕಂಥದ್ದು. ಹೀಗಾಗಿ ಕಾಳಜಿ ಕೇಂದ್ರದಿಂದ ಏನು ಹೊರ ಹಾಕಿದ್ರು, ಇದರಿಂದ ಈ ಸ್ಥಳೀಯರು, ಗಂಗಿಮಡಿ ಬಡಾವಣೆ ಏನು ಸ್ಥಳೀಯರಿದ್ದಾರೆ, ಇವತ್ತು ಜಿಲ್ಲಾಡಳಿತ ವಿರುದ್ಧ ಹಿಡಿಶಾಪವನ್ನು ಹಾಕ್ತಿರ್ತಕ್ಕಂಥದ್ದು. ಜೊತೆಗೆ ಅದೇ ಶಾಲೆ ಆ ಶಾಲೆಯಲ್ಲಿ ಒಂದು ಕಾಳಜಿ ಕೇಂದ್ರ ಮಾಡಿದ್ರು. ಅದೇ ಶಾಲೆಯಲ್ಲಿ ನಿನ್ನೆ ಇಡೀ ರಾತ್ರಿ ಅವರು ಹೊರಗಡೆನೆ ಮಲಗಿರ್ತಕ್ಕಂಥದ್ದು. ಆದ್ರೆ ನಿನ್ನೆ ಯಾವುದೇ ರೀತಿ ಗಾಳಿ ಮಳೆ ಬಾರದೇ ಇರೋದ್ರಿಂದ ನಿನ್ನೆ ರಾತ್ರಿ ಅದು ಹೇಗೋ ಕಳೆದಿದ್ದಾರೆ. ಜೊತೆಗೆ ಇಲ್ಲಿ ಏನು ಇಷ್ಟು ಈ ಕುಟುಂಬಗಳಿದಾವೆ, ಈ ಕುಟುಂಬದಲ್ಲಿ ವೃದ್ಧರಿದ್ದಾರೆ, ಮಕ್ಕಳಿದ್ದಾರೆ, ಬಾಣಂತಿಯರಿದ್ದಾರೆ. ಅವ್ರನ್ನೆಲ್ಲ ನೋಡಿದಾಗ ಯಾಕೆ ಅಧಿಕಾರಿಗಳು ಇವ್ರನ್ನ ಈ ರೀತಿ ಕಡೆಗಣಿಸ್ತಾ ಇದೆಯಾ ಅಂತಕ್ಕಂಥದ್ದು ಒಂದ್ ಕಡೆ. ಇನ್ನು ಇವತ್ತು ಬೆಳಗ್ಗೆ ಅವರು ಎಲ್ಲರೂ ಸೇರಿ ಏನು ಶಾಲೆ ಅಂಗಳದಲ್ಲೇ ಉಪಹಾರವನ್ನ ತಯಾರು ಮಾಡ್ಲಿಕ್ಕೆ ಒಂದು ಪ್ರಿಪರೇಷನ್ ಅನ್ನ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಯಾವುದೇ ಅಧಿಕಾರಿಗಳು ಬಂದಿಲ್ಲ, ಅವ್ರು ಇರ್ತಕ್ಕಂಥ ಮನೆಗಳಲ್ಲಿ ಹೋಗಿ ಮಾಡ್ಕೊಳ್ಳೋಕ್ಕೂ ಅವ್ರಿಗೆ ಅವಕಾಶ ಇಲ್ಲ. ಯಾಕಂದ್ರೆ ಮನೆಗಳೆಲ್ಲ ಬಿದ್ದು ಹೋಗಿವೆ, ತಗಡುಗಳು ಹಾರಿ ಹೋಗಿವೆ. ಹಾಗಾಗಿ ಇರ್ತಕ್ಕಂಥ ಬಾಣಂತಿಯರು, ವೃದ್ಧರು ಇಲ್ಲೇ ಶಾಲೆ ಅಂಗಳದಲ್ಲೇ ಇವತ್ತು ವಾಸ ಮಾಡ್ತಕ್ಕಂಥದ್ದು. ಜೊತೆಗೆ ಅಧಿಕಾರಿಗಳು ಬರಬೇಕು, ನಮಗೆ ಸೂಕ್ತವಾದ 5,000 ರೂಪಾಯಿ ಕೊಟ್ಟರು ಪರಿಹಾರ ಅಂತ ಹೇಳಿ ಅದು ಒಂದ್ ರೀತಿ ಮೂಗಿಗೆ ಬೆಣ್ಣೆ ಹಚ್ಚುವಂತ ರೀತಿ ಆಯ್ತು. ಹಾಗಾಗಿ ಅಧಿಕಾರಿಗಳು ಕೂಡಲೇ ನಮಗೆ ಬರಬೇಕು, ನಮಗೆ ಏನು ಅಂತಕ್ಕಂಥ ಒಂದು ಸೂಕ್ತ ಪರಿಹಾರ ಒದಗಿಸ್ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಏನು ಜಿಲ್ಲಾ ಉಸ್ತುವಾರಿ ಸಚಿವರು H.K. ಪಾಟೀಲ್ ಇದ್ದಾರೆ, ಅವರು ನಮ್ಮ ತಂದೆ ಇದ್ದಂತೆ. ಯಾಕಂದ್ರೆ ನಾವು ಅವರು ಹೊರತಾಗಿಲ್ಲ, ಯಾಕೆ ತಂದೆ ಆದ್ರೆ ಮಕ್ಕಳನ್ನ ಹೊರ ಹಾಕ್ತಾರ? ಹಾಗಾಗಿ ಸಚಿವರು ಸಹ ಇವ್ರಿಗೆ ಅಧಿಕಾರಿಗಳ ಒಂದು ನಡೆಗೆ ಸಚಿವರು ಸಪೋರ್ಟ್ ಮಾಡ್ಬೇಕು, ನಮ್ಮ ಕೈ ಹಿಡಿಬೇಕು ಅಂತಕ್ಕಂಥ ಒಂದು ಅಳಲನ್ನ ಇವತ್ತು ಜಿ ಕನ್ನಡ ಮುಂದೆ ಇಲ್ಲಿಯ ಗಂಗಿಮಡಿ ಸಂತ್ರಸ್ತರು ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀನಿಧಿ, ಧನ್ಯವಾದಗಳು ಫಾರೂಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಬ್ಕರ, ಸಕ್ರೆ, ಚಾ ಪುಡಿ ಎಲ್ಲ ಹಚ್ಚಿದ್ದು. ದಿನ 1,000-2,000 ರೂಪಾಯಿ ವ್ಯಾಪಾರ ಆಗ್ತಿತ್ತು. ಅದು ಏನೋ ಜೀವನ ನಡೆದಿತ್ತು, ಎಲ್ಲ ಒಕ್ಕೊಟ್ಬಿಟ್ಟು
ವಾಸನೆ ಹೊಡೆಯೋದು, ಸಕ್ರೆ, ಅಕ್ಕಿ ಎಲ್ಲ, ಎಣ್ಣೆ ಪ್ಯಾಕೆಟು ಕಿರಾಣಿ ಅಂಗಡಿ ಇಟ್ಟಿದ್ವಿ. ಹ್ಞೂ ದಿನ 1,000-2,000 ರೂಪಾಯಿ ವ್ಯಾಪಾರ ಆಗ್ತಿತ್ತು. ಹ್ಞೂ ನಾವು ಹ್ಯಾಂಡಿಕ್ಯಾಪ್ ಅದೀವಿ, ಕಾಲು ಸಾಧ್ಯಿಲ್ಲ ರೀ. ಹಾಂ, ದಿನ ಒಂದು 4 ಮರಿ ಕಟ್ಕೊಂಡು ನಾವು ಜೀವನ ಮಾಡ್ಕೊಂತ ಇದ್ವಿ. ಅದು ಎಲ್ಲ ನೀರಾಗ ನೆಂದು ಎಲ್ಲ ಹಾಳಾಗಿಬಿಟ್ಟು. ಅಂಗಡಿ ಸಾಮಾನೆಲ್ಲ ಹ್ಞೂ ರೀ. ಸಾಮಾನು